ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅಥಣಿ ಪಟ್ಟಣದ ಜನನಿಬಿಡ ದೇಸಾಯಿ ಸರ್ಕಲ್ನ ದತ್ತ ಮಂದಿರ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಇರುವ ಬೃಹತ್ ಚರಂಡಿಯ ಮುಚ್ಚಳಿಕೆ ಮುರಿದು ಹಲವು ದಿನಗಳಿಂದ ಅಪಾಯಕಾರಿ ಸ್ಥಿತಿ ನಿರ್ಮಾಣವಾಗಿದ್ದು, ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಲಾಗಿದೆ. ಈ ಕುರಿತು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿಯ ರಾಜ್ಯ ಮಾಧ್ಯಮ ವಕ್ತಾರ ಮಹೇಶ್ ಎಂ ಶರ್ಮಾ ಅವರು ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಅಥಣಿ ತಹಶೀಲ್ದಾರ್ ಅವರಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸಿದ್ದಾರೆ. ಚರಂಡಿಯ ಅವ್ಯವಸ್ಥೆ ಕುರಿತು 2023ರ ಮಾರ್ಚ್ 4ರಂದು ಪುರಸಭೆಗೆ ಲಿಖಿತ ಮನವಿ ಸಲ್ಲಿಸಿ ಗಮನ ಸೆಳೆಯಲಾಗಿತ್ತು. ಆದರೆ ಹಲವು ವರ್ಷ ಕಳೆದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಹೀಗಾಗಿ ಇದೀಗ ಮತ್ತೊಮ್ಮೆ ಮನವಿ ಸಲ್ಲಿಸಿ ಹಳೆಯ ಚರಂಡಿಯನ್ನ ತೆರವು ಮಾಡಿ ಹೊಸದಾಗಿ ನಿರ್ಮಿಸುವುದರ ಜೊತೆಗೆ ಗಟ್ಟಿಯಾದ ಮುಚ್ಚಳಿಗೆ ಅಳವಡಿಸುವಂತೆ ಒತ್ತಾಯ ಮಾಡಲಾಗಿದೆ. ದತ್ತ ಮಂದಿರ ಕಾಂಪ್ಲೆಕ್ಸ್ನಲ್ಲಿ ಜೆರಾಕ್ಸ್ ಅಂಗಡಿಗಳು, ಚಹಾ ಹೋಟೆಲ್, ಮೆಡಿಕಲ್ ಶಾಪ್ ಸೇರಿ ಹಲವು ವಾಣಿಜ್ಯ ಮಳಿಗೆಗಳು ಇದೆ. ಪ್ರತಿದಿನ ನೂರಾರು ಜನ ಈ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದು, ಮುರಿದ ಚರಂಡಿ ಮುಚ್ಚಳಿಕೆಯಿಂದಾಗಿ ಹಿರಿಯ ನಾಗರಿಕರು ಹಾಗೂ ಮಹಿಳೆಯರು ಕಾಲು ಜಾರಿ ಬಿದ್ದು ಗಾಯಗೊಂಡಿರುವ ಘಟನೆಗಳು ಕೂಡ ಜರುಗಿದೆ ಅಂತ ಮನವಿಯಲ್ಲಿ ತಿಳಿಸಲಾಗಿದೆ. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆ ಚರಂಡಿ ಮತ್ತಷ್ಟು ಅಪಾಯಕಾರಿಯಾಗಿದ್ದು, ಯಾವುದೇ ಕ್ಷಣದಲ್ಲಿ ಮುಚ್ಚಳಿಕೆ ಕುಸಿದು ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಲಾಗಿದೆ. ಅನಾಹುತ ಸಂಭವಿಸಿದ ಬಳಿಕ ಕ್ರಮ ಕೈಗೊಳ್ಳುವ ಬದಲು ಮುನ್ನೆಚ್ಚರಿಕೆ ವಹಿಸಿ ಸಮಸ್ಯೆ ಪರಿಹರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಮಹೇಶ್ ಎಂ ಶರ್ಮಾ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಸ್ಕಾರ ಸರ್. ಇವತ್ತು ಅಥಣಿ ತಾಲೂಕಿನಲ್ಲಿ 20 ವರ್ಷಗಳಿಂದ ಗಟಾರ್ಗಳ ನಿರ್ಮಾಣ ಮಾಡಿರುತ್ತಾರೆ. ಅದು 25 ವರ್ಷದ ನಂತರ ಅದರ ಮುಚ್ಚಳಿಕೆ ಬೀಳುವ ಸ್ಥಿತಿಯಲ್ಲಿದೆ. ಸಾರ್ವಜನಿಕರು ಸಾಕಷ್ಟು ಈಗ ದೇಸಾಯಿ ಸರ್ಕಲ್ನಲ್ಲಿ ಅಪೋಸಿಟ್ ಗಟಾರ್ ನಿರ್ಮಾಣ ಮಾಡಿರುತ್ತಾರೆ. ಓಲ್ಡ್ 25 ವರ್ಷದಿಂದ ಅದಕ್ಕೆ ಯಾವುದೇ ರೀತಿ ಮುಚ್ಚಳಿಕೆ ಮಾಡಿರುವುದಿಲ್ಲ. ಈಗ ಏನಾಗಿದೆ ಅಂದರೆ, ಜನರು ಸಾವಿರಾರು ಜನಸಂಖ್ಯೆಯಲ್ಲಿ ಅಲ್ಲಿ ವ್ಯಾಪಾರ ಜೆರಾಕ್ಸ್ ಅಂಗಡಿ ಆಗಿರ್ಬೋದು ಮತ್ತು ಮೆಡಿಕಲ್ ಶಾಪ್ಗಳಾಗಿರ್ಬೋದು, ಚಹಾ ಹೋಟೆಲ್ ಆಗಿರ್ಬೋದು, ಈ ಥರ ಅಂಗಡಿಗಳಿಗೆ ಸಾರ್ವಜನಿಕರು ಬಂದು ಹೋಗೋದನ್ನು ಮಾಡ್ತಾರೆ. ಆ ಗಟಾರ ಮೇಲೆ ಮುಚ್ಚಳಿಕೆ ಮೇಲೆ ಅಡ್ಡಾಡೋದ್ರಿಂದ ಸಾಕಷ್ಟು ಜನ ಬಿದ್ದಿರುತ್ತಾರೆ, ಗಾಯಗಳು ಕೂಡ ಆಗಿದ್ದಾವೆ. ಮತ್ತು ಈಗಿರೋದ್ರಿಂದ ಕೆಲವೊಂದು ಜಾಗದಲ್ಲಿ ಕೂಡ ಹೊಸ ಮುಚ್ಚಳಿಕೆ ನಿರ್ಮಾಣ ಮಾಡಬೇಕು, ಅಥವಾ ಇಲ್ಲದಿದ್ದರೆ ಗಟಾರ ನಿರ್ಮಾಣ ಮಾಡಬೇಕು. ಇಲ್ಲವೆಂದರೆ ಅದಕ್ಕೆ ನಾಳೆ ಅನಾಹುತಕ್ಕೆ ನೀವೇ ಹೊಣೆಗಾರರಾಗಬೇಕಾಗುತ್ತದೆ. ಏನಾದರೂ ಒಳಗೆ ಗಟಾರ ಮುರಿದು ಬಿದ್ದು ಸಾರ್ವಜನಿಕರಿಗೆ ಹಾನಿ ಆದರೆ ನೀವೇ ಹೊಣೆಗಾರರು ಎಂದು ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ. ಶೀಘ್ರದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅದನ್ನು ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆ ಬಗೆಹರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.